ಎಲ್ರಿಗೂ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ನೋಡಿ, ಮನೇಲೆ ಮಾಡಿರ್ತಕ್ಕಂಥ ಹೆಲ್ದಿ ಪ್ರೋಟೀನ್ ಪೌಡರ್. ಸೊ ಬನ್ನಿ ಇದು ಹೇಗೆ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಈ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ಗೆ ಬೇಕಾಗಿರೋ ಪದಾರ್ಥಗಳು, ಮೊದಲೇದಾಗಿ ಪೂಲ್ ಮಕ್ನ ಅಂತ ಏನು ಕರಿತೀವಲ್ಲ, ಕಮಲದ ಬೀಜ ಏನಿದು, ಇದು ಕಮಲದ ಹೂವಿನ ಬೀಜ. ಇಲ್ಲಿ ನಾನು ಮೆಜರ್ಮೆಂಟು 50 ಗ್ರಾಮ್ ತಗೊಂಡಿದ್ದೀನಿ. ಎಲ್ಲಾನು 50 ಗ್ರಾಮ್ ತಗೊಂಡಿದ್ದೀನಿ. ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಬೇಡ ನಮಗೆ ಅಂದ್ರೆ ಯಾವ್ದಾದ್ರು ಒಂದು ಮೆಜರಿಂಗ್ ಕಪ್ ಇಟ್ಕೊಳ್ಳಿ, ಅದ್ರ ಪ್ರಕಾರ ತಗೊಂಡೋಗಿ ಅಷ್ಟೇ. 50 ಗ್ರಾಮು. ಹಾಗೆ ಬಾದಾಮಿ, ಕಲ್ಸಕ್ರೆ ಇಲ್ಲಿ 50 ಗ್ರಾಮ್ಗಿನ ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ, ಯಾಕಂದ್ರೆ ಸ್ವೀಟ್ ಸ್ವಲ್ಪ ಮುಂದೆ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಡಂಬಿ, ಇದು ಬಿಳಿ ಎಳ್ಳು, ಇದು ಪುಟಾಣಿ ಅಥವಾ ನಾವು ಹುರ್ಗಡ್ಲೆ ಅಂತ ಏನ್ ಕರಿತೀವಲ್ವಾ, ಹುರ್ಗಡ್ಲೆ. ಇದು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್. ಇದು 50 ಗ್ರಾಮ್ಗಿನ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಇದು ಒಗರು ಬರುತ್ತೆ, ಹಾಗಾಗಿ ಕಮ್ಮಿ ತಗೊಂಡಿದ್ದೀನಿ. ಇದು ವಾಲ್ನಟ್ಸ್, ಇದು ಮೀಡಿಯಂ ಅವಲಕ್ಕಿ. ಬೇಕಂದ್ರೆ ನೀವು ಗಟ್ಟಿ ಅವಲಕ್ಕಿನೂ ತಗೋಬಹುದು. ಇವತ್ತು ನಾನು ಮೀಡಿಯಂ ಅವಲಕ್ಕಿ ತಗೊಂಡಿದ್ದೀನಿ. ಹಾಗೆ ಒಂದು 4 ದಳ ನಮಗೆ ಕೇಸರಿ ದಳ ಬೇಕು, 4 ಕೇಸರಿ ದಳ. ಇಲ್ಲಿ ನೀವು ಬೇಕಂದ್ರೆ ಪಂಪ್ಕಿನ್ ಸೀಡ್ಸ್ ಆಡ್ ಮಾಡ್ಕೋಬಹುದು, ಕುಂಬಳಕಾಯಿ ಬೀಜ ನಾನು ತಗೊಂಡಿಲ್ಲ, ಬೇಕಂದ್ರೆ ಇದನ್ನ ಆಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ನಮ್ಮ ಹೋಮ್ ಮೇಡ್ ಹೆಲ್ದಿ ಪ್ರೋಟೀನ್ ಪೌಡರ್ಗೆ ಬೇಕಾಗಿರೋ ಪದಾರ್ಥಗಳು. ಇನ್ ಕೇಸ್ ನಿಮ್ಮ ಮನೇಲಿ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ರೆ ಅವರಿಗೆ ಯೂಸ್ ಮಾಡ್ಬೇಕಂದ್ರೆ ನೀವು ಕಲ್ ಸಕ್ಕರೆನ ಸ್ಕಿಪ್ ಮಾಡಿ, ಇದ್ರ ಬದಲಾಗಿ ನೀವು ಉತ್ತತ್ತಿರತ್ತಲ್ವಾ, ಡ್ರೈ ಡೇಟ್ಸ್ ಅಂತ ಏನ್ ಕರಿತೀವಿ, ಉತ್ತತ್ತಿನ ಯೂಸ್ ಮಾಡ್ಕೋಬಹುದು. ಬೇಡ ನಮ್ಗೆ ಬೇಡವೇ ಬೇಡ, ಸಿಹಿ ಅಂಶ ಬೇಡ ಅಂತಂದ್ರೆ ಅದನ್ನು ಕೂಡ ಸ್ಕಿಪ್ ಮಾಡಬಹುದು. ಓಕೆ, ಈಗ ಬನ್ನಿ ಮೊದಲೇದಾಗಿ ಇದನ್ನ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲವನ್ನು ಡ್ರೈ ರೋಸ್ಟ್. ಇಲ್ಲಿ ಯಾವುದು ನಾವು ತುಪ್ಪ ಹಾಕಿ ಹುರ್ಕೊಂತ ಇಲ್ಲ, ಒಂದೊಂದಾಗೆ ಹುರ್ಕೊಳ್ಳೋಣ. ಈಗ ನಾವು ಒಂದೊಂದೇ ಪದಾರ್ಥನ ಹುರ್ಕೊಳ್ಳೋಣ. ಕಲ್ಸಕ್ಕರೆ ಬಿಟ್ಟು ಎಲ್ಲಾನು ಹುರ್ಕೋಬೇಕು. ಒಂದ್ ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ತುಂಬಾ ಹುರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಈ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಂತೀವಲ್ಲ, ಹಾಗಾಗಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಇದಾಗಿದೆ, ತಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಬಾದಾಮಿ ಹುರ್ಕೊಂತ ಇದ್ದೀನಿ. ಈಗ ಇದು ಪುಟಾಣಿ ಹುರ್ಕೊಂತ ಇದೀನಿ, ಅಥವಾ ನಾವು ಹುರ್ಗಡ್ಲೆ ಅಂತ ಏನ್ ಕರಿತೀವಲ್ವಾ ಅದು. ಇದು ಹೆಲ್ತಿಗೆ ತುಂಬಾನೇ ಒಳ್ಳೆಯದು, ಬಟ್ ಲಿಮಿಟೆಡ್ ಆಗಿ ಕನ್ಸ್ಯೂಮ್ ಮಾಡಬೇಕು. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನ ತಿನ್ಕೊಂಡೆ ಬೆಳೆದಿರೋದು. ಈಗಿನ ಮಕ್ಕಳಿಗೆ ಹುರ್ಗಡ್ಲೆ ತಿನ್ನೋ ಅಭ್ಯಾಸನೇ ಇಲ್ಲ. ಅದು ಸಿಟಿಯಲ್ಲಿ ಬೆಳೆದಿರೋ ಮಕ್ಕಳು ಮತ್ತೆ ಹೊರಗಿನ ದೇಶದಲ್ಲಿರೋ ಮಕ್ಕಳಿಗೆ ಅಸಲು ಹುರ್ಗಡ್ಲೆ ತಿಂದ ಅಭ್ಯಾಸನೇ ಇಲ್ಲ. ಇದು ತುಂಬಾನೇ ಒಳ್ಳೇದು ಹೆಲ್ತ್ಗೆ. ನಾವ್ ಇದು ತಿಂದು ಬೆಳೆದಿರೋದ್ರಿಂದ ಇಷ್ಟು ಗಟ್ಟಿಯಾಗಿದ್ದೀವಿ. ಅಟ್ಲೀಸ್ಟ್ ಮಕ್ಕಳಿಗೆ ಇದನ್ನ ಅವಾಗವಾಗ ಕೊಡ್ತಾ ಇರಬೇಕು. ಈಗ ಇದನ್ನು ಆಗಿದೆ, ಸಾಕು, ತಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಬಿಳಿ ಎಳ್ಳು. ಇದು ತುಂಬಾನೇ ಒಳ್ಳೆಯದು ಹೆಲ್ತ್ಗೆ, ಬಿಳಿ ಎಳ್ಳು. ಸೊ ಇದೇನ್ ಮಾಡ್ತಾ ಇದೀವಲ್ಲ ಇವತ್ತು, ಈ ಪೌಡರು, ಪ್ರೋಟೀನ್ ಪೌಡರ್, ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು ಮತ್ತೆ ವಯಸ್ಸಾದವರು ಕೂಡ ತಗೋಬಹುದು, ತುಂಬಾನೇ ಒಳ್ಳೆಯದು.
ಹೊರಗಡೆದ ಅಂಗಡಿಯಿಂದ ಕೊಂಡ್ಕೊಂಡು ಬರೋದಕ್ಕಿಂತ ಇದು ಎಷ್ಟೋ ಮೇಲು. ಮನೇಲೆ ನಾವೇ ಹೈಜೀನ್ ಆಗಿ ಮಾಡ್ತೀವಿ. ಇದು ಆಗಿದೆ, ಚಟಪಟ ಅಂತ ಇದೆ, ತಕೊಂಬೇಡ. ನೆಕ್ಸ್ಟ್ ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್ ಅಂತ ಏನ್ ಕರಿತೀವಲ್ವಾ, ಇದನ್ನು ತುಂಬಾನೇ ಒಳ್ಳೇದು. ಇದು ಆಲ್ಮೋಸ್ಟ್ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ನಮ್ಮ ಸ್ಕೂಲ್ಗಳಲ್ಲಿ ಮಾರ್ತಾ ಇದ್ರು. ಒಂದು ಚಿಕ್ಕ ಡಬ್ಬ ಅಂಗಡಿ ಇರ್ತಾ ಇತ್ತು, ಅಲ್ಲಿ ಚಿಕ್ಕ ಪಾವ್ ಲೆಕ್ಕದಲ್ಲಿ ಮಾರ್ತಾ ಇದ್ರು ನಮ್ಮ ಸ್ಕೂಲ್ ಹತ್ರ. ಒಳ್ಳೆ ಟೈಮ್ ಪಾಸ್ ಇದು. ಇದು ನ್ಯಾಚುರಲ್ ಫ್ಯಾಟ್ ಇದರಲ್ಲಿ. ಈ ಜಿಡ್ಡಿನ ಅಂಶ ಏನಿರುತ್ತಲ್ಲ ಇದರಲ್ಲಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೇದಿದು. ಈಗಿನ ಮಕ್ಕಳಿಗೆ ಇದು ಕೂಡ ತಿನ್ನಲ್ಲ, ತುಂಬಾ ಕಮ್ಮಿ. ಹಳ್ಳಿ ಊರುಗಳಲ್ಲಾದ್ರೆ ಮಕ್ಕಳಿಗೆಲ್ಲ ಗೊತ್ತು. ಸಿಟಿ ಮಕ್ಕಳಿಗೆ ಇದು ಯಾವುದು ಗೊತ್ತೇ ಇಲ್ಲ. ಇದು ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡು ಹುರ್ಕೊಂತಾ ಇದ್ದೀನಿ, ಯಾಕಂದ್ರೆ ಬಾಣಲಿ ತುಂಬಾ ಆಲ್ರೆಡಿ ಕಾದಿದೆ, ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲಾಸ್ಟ್ ಉಳಿದಿರೋದು ಅವಲಕ್ಕಿ. ಈಗ ಅವಲಕ್ಕಿ ಹುರ್ಕೊಂತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಂ ಅವಲಕ್ಕಿ ತಗೊಂಡಿದ್ದೀನಿ, ಬೇಕಂದ್ರೆ ನೀವು ಗಟ್ಟಿ ಅವಲಕ್ಕಿನೂ ತಗೋಬಹುದು. ಪೇಪರ್ ಅವಲಕ್ಕಿ ಬೇಡ, ಅದು ತುಂಬಾ ತೆಳ್ಳಗಾಗೋಗುತ್ತೆ. ಅವಲಕ್ಕಿ ಯಾಕೆ ಅಂತಂದ್ರೆ ಈ ಗೋಡಂಬಿ, ಬಾದಾಮಿ, ವಾಲ್ನಟ್ಸ್ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ಹಿಡಿಯೋದಕ್ಕೆ, ಅಂದ್ರೆ ಎಲ್ಲಾನು ಆಲ್ಮೋಸ್ಟ್ ಜಿಡ್ಡಿನ ಅಂಶ ಇರೋದು. ಸೊ ಅದನ್ನ ಹಿಡಿಯೋದಕ್ಕೋಸ್ಕರ, ಅಂದ್ರೆ ಅದು ಮುದ್ದೆ ಆಗ್ಬಿಡುತ್ತೆ, ಸ್ವಲ್ಪ ಪೌಡರ್ ಫಾರ್ಮ್ ಅಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಅವಲಕ್ಕಿ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಬೇಡ ಅಂದ್ರೆ ನಿಮ್ಗೆ ಅವಲಕ್ಕಿ ಬೇಡ ಅಂತಂದ್ರೆ ಇಲ್ಲಿ ನೀವು ಓಟ್ಸ್ ಯೂಸ್ ಮಾಡ್ಬೋದು. ಬಟ್ ನ್ಯಾಚುರಲ್ ಅವಲಕ್ಕಿ, ನ್ಯಾಚುರಲ್ ಅಲ್ವಾ, ತುಂಬಾನೇ ಒಳ್ಳೇದು. ನಾವೆಲ್ಲಾನು ಅವಲಕ್ಕಿ ತಿನ್ಕೊಂಡೆ ಬೆಳೆದಿರೋದು. ಇದ್ರದ್ದು ಅವಲಕ್ಕಿ ಮತ್ತೆ ಪುರಿ ಉಂಡೆ, ಅವಲಕ್ಕಿ ಉಂಡೆ ಮತ್ತೆ ಪುರಿ ಉಂಡೆ ಮಾಡ್ತಾ ಇದ್ರು ನಮ್ಮ ಅಜ್ಜಿ. ನನಗೆ ಈಗೂನು ತುಂಬಾ ನೆನಪಿದೆ. ಆಮೇಲೆ ಅರಳ್ ಅಂತ ಸಿಗುತ್ತೆ, ಎಷ್ಟು ಜನ ಗೊತ್ತಿಲ್ಲ, ಬಟ್ ನಮ್ ಕಡೆ ಎಲ್ಲಾನು ಭತ್ತ ಅರಳ್ ಅಂತ ಸಿಗುತ್ತೆ. ಸೊ ಅದರಿಂದ ಉಂಡೆ ಮಾಡಿ ಕೊಡ್ತಾ ಇದ್ರು. ಹಾಗೆ ಮತ್ತೆ ಖಾರದ ಉಂಡೆ ಮತ್ತೆ ಸಿಹಿ ಉಂಡೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರೋದು. ನಾವು ಸ್ಕೂಲಿಂದ ಬಂದ ತಕ್ಷಣ ಅದೇ ಫಸ್ಟ್ ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಅರಳಿ ಹಿಟ್ಟು ಅಂತ ಕರಿತೀವಿ ನಾವು ಇದನ್ನ. ಸೊ ಅದರಿಂದ ಉಂಡೆ ಮಾಡ್ತಾ ಇದ್ರು, ಬೆಲ್ಲ ಹಾಕ್ಬಿಟ್ಟು, ತುಪ್ಪ ಬೆಲ್ಲ ಹಾಕಿ, ಮತ್ತೆ ಖಾರದಾದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಮತ್ತೆ ಖಾರ ಪುಡಿ, ಉಪ್ಪು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಬತ್ತರಳು ಮತ್ತೆ ಅದು ಹಾಕಿ ಮಾಡ್ತಾರೆ. ಇದಾಗಿದೆ. ಈಗ ಇದನ್ನ ತಕೊಂಬೇಡ. ನೋಡಿ, ನಾವು ಹುರ್ಕೊಂಡಿರೋ ಪದಾರ್ಥಗಳು ಎಲ್ಲ ಸ್ವಲ್ಪ ಬಿಸಿ ಇದೆ, ಆರ್ಬೇಕು. ಒಂದು 10 ನಿಮಿಷ ಆರಿದ ಮೇಲೆ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾವೇನ್ ಕಲ್ಸಕ್ರೆ ತಗೊಂಡಿದೀವಲ್ಲ, ಈ ಕಲ್ಸಕ್ರೆ, ಇದು ನಿಮ್ಗೆ ಬಿಳಿದ್ ಬೇಡ ಅಂತಂದ್ರೆ ಕೆಂಪ್ ಕಲ್ಸಕ್ರೆ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ನನ್ಗೆ ಇಲ್ಲಿ ಇದೇ ಸಿಕ್ಕಿರೋದು, ಹಾಗಾಗಿ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳ್ದಾಗೆ ಇನ್ ಕೇಸ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾರಾದ್ರೂ ಕೊಡಬೇಕು ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ, ಇದ್ರ ಬದಲಾಗಿ ಉತ್ತತ್ತಿನ ಯೂಸ್ ಮಾಡಿ, ಡ್ರೈ ಡೇಟ್ಸ್. ಅದನ್ನು ಬೇಡ ನಮ್ಗೆ ಅಂತಂದ್ರೆ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಈವನ್ ಡಯಾಬಿಟಿಕ್ ಅಲ್ಲದೆ ಇದ್ರು ಕೂಡ ಕೆಲವ್ರಿಗೆ ಸ್ವೀಟ್ ತಿನ್ನಲ್ಲ, ಅಂದ್ರೆ ಬೆಲ್ಲ ಅಥವಾ ಇದನ್ನು ಯೂಸ್ ಮಾಡಲ್ಲ, ಸಕ್ಕರೆ ಏನು ಯೂಸ್ ಮಾಡಲ್ಲ, ಒಂಥರ ಸ್ಕಿಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಬೆಲ್ಲದ ಪುಡಿನೂ ಹಾಕೋಬಹುದು. ಅಂಡ್ ಕಲ್ಸಕ್ಕರೆ ಜೊತೆಗೆ ಒಂದು 4 ದಳ ಕೇಸರಿನ ಎಲ್ಲಾ ಸೇರಿಸ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ. ಒಂದು 10 ನಿಮಿಷ ಆರ್ಲಿ. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ನಾನು ಅದಕ್ಕೆ ಮಿಕ್ಸಿ ಮಾಡ್ಕೊಂತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಕೆ ಮುಂಚೆ ನಾವಿಲ್ಲಿ ಕಲ್ಸಕ್ಕರೆ ಏನ್ ತಗೊಂಡಿದ್ವಲ್ಲ ಅದನ್ನ ಹಾಕೊಂಡಿದ್ದಿಲ್ಲ. ಈಗ ಕಲ್ಸಕ್ಕರೆ ಹಾಕೊಳ್ಳೋಣ, ಜೊತೆಗೆ ಒಂದು 4 ದಳ ಕೇಸರಿ. ಸೊ ಈ ಪುಡಿನ ನಾವೇನು ಹಾಲ್ಗೆ ಹಾಕೊಂತೀವಲ್ವಾ, ಸೊ ಅವಾಗ ಒಳ್ಳೆ ಕಲರ್ ಬರುತ್ತೆ. ಒಂದಿಷ್ಟು ತಗೊಳ್ಳಿ, ಹಾಕೊಳ್ಳಿ, ಪರವಾಗಿಲ್ಲ. ಓಕೆ. ಆಮೇಲೆ ನಾನು ಇನ್ನೊಂದು ಐಟಮ್ ಹೇಳೋದು ಮರ್ತೋಗ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ಇದು ಒಳ್ಳೆ ಘಮ ಕೊಡಬೇಕು, ಒಳ್ಳೆ ಫ್ಲೇವರ್ ಸಿಗಬೇಕು ಅಂದ್ರೆ ನಮಗೆ ಏಲಕ್ಕಿ. ನಾನು ಇಲ್ಲಿ ಒಂದು 5 ಕಾಯಿ ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ. ನಿಮ್ಗೆ ಏಲಕ್ಕಿ ಘಮ ಚೆನ್ನಾಗಿ ಇಷ್ಟ ಆಗತ್ತೆ ಅಂತಂದ್ರೆ ಇನ್ನೂ 1-2 ಎಕ್ಸ್ಟ್ರಾ ಹಾಕೊಳ್ಳಿ. ಬೇಡ ನಮ್ಗೆ ಏಲಕ್ಕಿ ಫ್ಲೇವರ್ ಬೇಡ, ಕೆಲವ್ರಿಗೆ ಇಷ್ಟ ಆಗಲ್ಲ ಫ್ಲೇವರ್, ಅದು ಬೇಡ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು. ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು, ಈ ತರ ಆಗಿದೆ ಪುಡಿ. ಇದು ಪೂರ ಪೌಡರ್ ತರ ಆಗೋದಿಲ್ಲ, ಯಾಕೆ ಅಂತಂದ್ರೆ ನಾವು ಬಾದಾಮಿ ಹಾಕಿದೀವಿ, ಗೋಡಂಬಿ ಹಾಕಿದೀವಿ, ಎಳ್ಳು ಹಾಕಿದೀವಲ್ವಾ, ಸನ್ಫ್ಲವರ್ ಸೀಡ್ಸ್ ಎಲ್ಲಾನು ಜಿಡ್ಡಿನ ಅಂಶ ಇರ್ತಕ್ಕಂಥದ್ದು, ಹಾಗಾಗಿ ಪುಡಿ ಆಗಲ್ಲ, ಪೌಡರ್ ಆಗಲ್ಲ. ಸ್ವಲ್ಪ ಈ ತರ ಬರುತ್ತೆ, ಅಂಟಂಟೆ ಇರುತ್ತೆ, ಅಂದ್ರೆ ಕೈಗೆ ಅಂಟ್ಕೊಳ್ಳುತ್ತೆ. ಓಕೆ, ನಡೆಯುತ್ತೆ, ಪರವಾಗಿಲ್ಲ, ತೀರಾ ನೈಸ್ ಆಗ್ಬೇಕಂತೇನಿಲ್ಲ.
ಹಾಗೆ ಬಾದಾಮಿ ಅದು ಒಂದ್ ಸ್ವಲ್ಪ ಪೀಸ್ ಸಿಗ್ತಾ ಇದ್ರು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಈಗ ನೋಡಿ ನಾವು ತಗೊಂಡಿರೋ ಕ್ವಾಂಟಿಟಿಗೆ ಇಷ್ಟಾಗಿದೆ. ಆಲ್ಮೋಸ್ಟ್ ಈ ಬಾಣ್ಲಿಗೆ ಅರ್ಧ ಆಗಿದೆ. ತುಂಬಾ ಒಳ್ಳೆ ಕ್ವಾಂಟಿಟಿ. ಸೊ ಮನೇಲಿ ದೊಡ್ಡವ್ರಿಗೆ ಮಕ್ಕಳಿಗೆ ಆರಾಮಾಗಿ 1 ತಿಂಗಳು ಬರುತ್ತೆ. ಇದು 4 ಜನಕ್ಕೆ ಆರಾಮಾಗಿ 1 ತಿಂಗಳು ಬರುತ್ತೆ. ನಮ್ಮ ಹೆಲ್ದಿ ಪ್ರೋಟೀನ್ ಪೌಡರ್, ಹೋಮ್ ಮೇಡ್ ಹೆಲ್ದಿ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ. ಈಗ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಪುಡಿನ ಈ ತರ ಒಂದು ಗ್ಲಾಸ್ ಜಾರಲ್ಲಿ ಹಾಕಿದ್ದೀನಿ, ಏರ್ ಟೈಟ್ ಕಂಟೈನರ್ ಅಲ್ಲಿ. ಸೊ ನಾನು ಮಾಡಿರ್ತಕ್ಕಂಥ ಕ್ವಾಂಟಿಟಿಗೆ ಈ ಬಾಟಲ್ ತುಂಬಿ ಇನ್ನು ಈ ತರದೊಂದು ಬಾಟಲ್ ಫುಲ್ ಆಗುತ್ತೆ, ಅಷ್ಟಾಗಿದೆ. ಸೊ ನಮ್ಮ ಹೋಮ್ ಮೇಡ್ ಹೆಲ್ದಿ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ. ಆಗ್ಲೇ ಹೇಳ್ದಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದ್ರೆ ಒಂದು 2-3 ವರ್ಷದ ಮಕ್ಕಳಿಂದ ಹಿಡಿದು ನೀವು 60-70 ವರ್ಷದ ವಯಸ್ಕರವರೆಗೂ ಇದನ್ನ ಕೊಡಬಹುದು. ಹೊರಗಡೆಯಿಂದ ಕೊಂಡ್ಕೊಂಡು ಬಂದು ಕುಡಿಯೋದಕ್ಕಿಂತ ಈ ತರ ಮನೇಲೆ ನಾವು ಮಾಡ್ಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ ಇನ್ನೊಂದೇನಂತಂದ್ರೆ ಕೆಲವು ಮಕ್ಕಳಿಗೆ ಅಥವಾ ಕೆಲವರಿಗೆ ನಟ್ಸ್ ಅಲರ್ಜಿ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ಈಗ ಹಾಕಿರೋ ನಟ್ಸ್ ನಿಮ್ಗೆ ಯಾವುದು ಅಲರ್ಜಿ ಇದೆಯೋ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಬೇರೆ ಪದಾರ್ಥನ ಸೇಮ್ ಅದೇ ಹಾಕೋಬಹುದು ಕ್ವಾಂಟಿಟಿ. ಈಗ ಇದನ್ನ ನಾವು ಬಿಸಿ ಬಿಸಿ ಹಾಲ್ಗೆ ಹಾಕೊಂಡು ಕುಡಿಯೋದೆ. ಹಾಲು ಬಿಸಿ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಅಂಡ್ 1 ಸ್ಪೂನ್ ಇದು ತಗೊಂಡಿದ್ದೀನಿ. ಸೊ ವಿಡಿಯೋ ಮಾಡೋದ್ರಲ್ಲಿ ಕೆನೆಗಟ್ಟಿದೆ. 1 ಚಮಚ ಸಾಕಾಗತ್ತೆ 1 ಲೋಟಕ್ಕೆ. ಇದನ್ನ ಡೈರೆಕ್ಟ್ ಆಗಿ ಹಾಲ್ಗೆ ಕಲ್ಸ್ಕೊಂಡು ಕುಡಿಯೋದು. ಇಲ್ಲ ಯಾರಾದ್ರೂ ನೀವು ಜಿಮ್ಗೆ ಹೋಗ್ತಾ ಇದ್ರೆ ಅಥವಾ ವೆಯ್ಟ್ ಲಾಸ್ಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಇದೇ ಪೌಡರ್ನ 1 ಲೋಟ ಹಾಲು, 2-3 ಚಮಚ ಇದೇ ಚಮಚದಿಂದ 2-3 ಚಮಚ ಈ ಪೌಡರು ಜೊತೆಗೆ 1 ಬಾಳೆಹಣ್ಣು. ಓಕೆ, ಇದನ್ನ ಮಿಕ್ಸಿ ಮಾಡಿಕೊಂಡು ನೀವು ಸ್ಮೂದಿ ತರ ಮಾಡ್ಕೊಂಡು ಕುಡಿಬಹುದು. ಸೊ ಅದು ತುಂಬಾನೇ ಹೆಲ್ದಿ ಆಗಿರುತ್ತೆ. ಒಂದು ಬ್ರೇಕ್ಫಾಸ್ಟ್ಗೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದರಲ್ಲಿ ಗೋಡಂಬಿ, ಬಾದಾಮಿ, ವಾಲ್ನಟ್ಸ್ ಎಲ್ಲ ಹಾಕಿರೋದ್ರಿಂದ ಎಲ್ಲ ಸಿಗುತ್ತೆ ನಿಮ್ಗೆ. ಈಗ ಇದು ರೆಡಿ ಆಗಿದೆ. ಈಗ ಇಲ್ಲಿ ನನ್ನ ಪಕ್ಕದಲ್ಲಿ ಸಾನಿಧ್ಯ ಕೂಡ ರೆಡಿ ಆಗಿದ್ದಾಳೆ. ಅವಳಿಗೆ ಈ ಹಾಲು ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಈಗ ಇವತ್ತು ನಮ್ಗೆ ರಿವ್ಯೂ ಕೊಡೋದಕ್ಕೆ ನಮ್ಮ ಪುಟ್ ಮೇಡಮ್, ಪುಟ್ ಜಡ್ಜು ಸಾನಿಧ್ಯ ಅವರಿದ್ದಾರೆ. ಸಾನಿಧ್ಯ, ಸೊ ಇದು ಹೆಲ್ದಿ ಪ್ರೋಟೀನ್ ಪೌಡರ್ ಹಾಕಿರುವಂತ ಹಾಲು ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀಯಾ? ಓಕೆ, ಹುಷಾರು. ನೋಡಿ ಅವಳ ಕೈಗೆ ಗ್ಲಾಸ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ನಿಧಾನ ಕುಡಿ. ಚೆನ್ನಾಗಿದ್ಯಾ? ಒಂದೇ ಸಿಪ್ಗೆ ಗೊತ್ತಾಯ್ತಾ ಚೆನ್ನಾಗಿದೆ ಅಂತ ಹೇಳಿ? ಟೇಸ್ಟ್ ಸಿಗ್ತಾ ಇದೆಯಾ? ಏನ್ ಟೇಸ್ಟ್ ಬರ್ತಾ ಇದೆ? How it tastes like? Godambi. You're getting godambi? ಮತ್ತೆ what else you can taste? ಬಾದಾಮಿ. ಮತ್ತೆ ಇನ್ನೊಂದು ಸಿಪ್ ಕುಡಿ. ವಾಲ್ನಟ್ಸ್ ಟೇಸ್ಟ್ ಬರ್ತಾ ಇದೆಯಾ? ಕಳ್ಳಿ, ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಹೇಳ್ತಾ ಇದ್ದಾಳೆ. ಓಕೆ, ಚೆನ್ನಾಗಿದ್ಯಾ? ಕುಡಿಬೋದಾ? ಹೇಳು ಮತ್ತೆ ನಮ್ಮ ವ್ಯೂವರ್ಸ್ಗೆಲ್ಲ ಹೇಳು, ಕುಡಿಬಹುದು ಅಂತ ಹೇಳಿ. ಮನೇಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳಿ. ಓಕೆ, ನೋಡಿ ನಮ್ಮ ಮೇಡಮ್ ರಿವ್ಯೂ ಕೊಟ್ಟಿದ್ದಾಯ್ತು. ಚೆನ್ನಾಗಿದ್ಯಂತೆ ಹಾಲು ಟೇಸ್ಟ್, ಮನೇಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದಾಳೆ. ಸೊ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿದ್ರಲ್ವಾ ಹೆಲ್ದಿ ಅಂಡ್ ಟೇಸ್ಟಿ ಆದಂತಹ ಪ್ರೋಟೀನ್ ಪೌಡರ್ ಮನೇಲೆ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲಾನು ಹಾಕಿರೋ ಐಟಮ್ಸ್ ಎಲ್ಲಾನು ಹೆಲ್ದಿನೇ. ಎಸ್ಪೆಷಲಿ ಹುರ್ಗಡ್ಲೆ, ಬಾದಾಮಿ, ಅವಲಕ್ಕಿ. ಓಕೆ, ಇದು ಬೇಸಿಕ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ಇನ್ ಕೇಸ್ ನಿಮ್ಗೆ ವಾಲ್ನಟ್ಸ್ ತಗೊಳಕ್ ಆಗಿಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಇರ್ಲೇಬೇಕು ಅಂತ ಏನಿಲ್ಲ, ಇದ್ರೆ ಒಳ್ಳೇದು, ಇರ್ಲೇಬೇಕಂತ ಏನಿಲ್ಲ. ವಾಲ್ನಟ್ ಸಿಕ್ಕಿಲ್ಲ, ತಗೊಳಕ್ ಆಗಿಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಸೊ ಇದನ್ನ ಮನೇಲಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು ಬರುತ್ತೆ.
ಫ್ರೆಶ್ ಯಾವಾಗಿಂದ ಅವಾಗೆ ಮಾಡ್ಕೊಳ್ಳಿ. ಓಕೆ, ನೀವು ನೋಡಿದ್ರಲ್ವಾ ಇಷ್ಟಿಷ್ಟು ಕಪ್ಸ್ ಅಲ್ಲಿ ಮಾಡಿದ್ರೆ ಇಷ್ಟ ಆಗಿದೆ. ಇನ್ನೂ ಇಂಥ ಒಂದು ಬಾಟಲ್ ನಾವು ಫಿಲ್ ಮಾಡಬಹುದು, ಅಷ್ಟು ಉಳಿದಿದೆ ಇನ್ನು. ಸೊ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ಬ್ಲಾಗ್ ನಿಮ್ಗೆ ನೋಟಿಫೈ ಆಗತ್ತೆ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.